ನೋಡಿ ಅಭ್ಯರ್ಥಿಗಳೇ, ಇದು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ವೆಬ್ಸೈಟ್ ಇದು. ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಮಾಹಿತಿಗೆ ಬರ್ತೇನೆ. ನೋಡಿ, ಪೋಸ್ಟ್ ಮ್ಯಾಟ್ರಿಕ್ಸ್ ಅಂತಂದರೆ SSLC ಮುಗಿದ ನಂತರ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಇಯರು, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇದರ ಅಪ್ಲಿಕೇಶನ್ ಲಿಂಕ್ ಇಲ್ಲಿ ನೋಡ್ತಾ ಇದ್ದೀರಿ. ಅಪ್ಲೈ ನೌ ಅಂದರೆ ಲಿಂಕ್ ಓಪನ್ ಇದೆ. ಓಕೆನಾ? ನೀವು ಈ ಒಂದು ನಾ ಲಿಂಕನ್ನು ಕೂಡ ಕೊಡ್ತೇನೆ ನಿಮಗೆ. ನೀವು ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ನೋಡಿ, ಕೊನೆಯ ದಿನಾಂಕ 15/6/2026 ಅಂದರೆ ಮುಂದಿನ ತಿಂಗಳು 15 ತಾರೀಕಿಗೆ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವತಿಯಿಂದ. ನೋಡಿರಿ, ಇದಕ್ಕೆ ಯಾರೆಲ್ಲ ಹಾಕ್ಬೋದು ಅಂತಂದರೆ 2B, 3B, 3A, 2A ಎಲ್ಲ OBC ವಿದ್ಯಾರ್ಥಿಗಳು, SC ST ಅಭ್ಯರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ಅಪ್ಲಿಕೇಶನ್ಗಳನ್ನು ಇದಕ್ಕೆ ಸಲ್ಲಿಸಬಹುದು BCM ಹಾಸ್ಟೆಲ್ಗೆ. ಯಾಕಂದರೆ ಇಲ್ಲಿ ನಿಮ್ಗಳಿಗೆ ಎಲ್ಲ ಕಿಟರಿಗೂ ಕೂಡ ಒಂದಷ್ಟು ಸೀಟ್ಗಳು ಇಲ್ಲಿ ರಿಸರ್ವೇಷನ್ ಇರ್ತವೆ. ಎಲ್ಲ ಕಾಸ್ಟ್ನವರು ಕೂಡ ಈ ಒಂದು 15 ತಾರೀಕಿನ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಹಾಕಬೇಕಂತಂದರೆ ಇಲ್ಲಿ 5 ಸ್ಟೆಪ್ಪನ್ನು ಇರ್ತವೆ. ಒಂದೇದು SSP ಕ್ರಿಯೇಟ್ ಮಾಡ್ಕೋಬೇಕು. ನೀವು ಎಲ್ಲರೂ ಕೂಡ SSP ID ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟಿಗೆ ಅದು ಬಂದೇ ಬಿಡುತ್ತೆ ಆಟೋಮೆಟಿಕ್ಲಿ. ಆಮೇಲೆ ಎರಡನೇದಾಗಿ ಏನಪ್ಪ ಅಂದರೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಎಲ್ಲ ಮಾಹಿತಿ ಕೊಡಬೇಕು. ಆಮೇಲೆ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಬೇಕು. ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಮಾಡಬೇಕು. ಮತ್ತು ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಎಲ್ಲ ಆನ್ಲೈನ್ ಮುಖಾಂತರ ಆಗೋದ್ರಿಂದ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಸೊ ನೋಡಿ, ಲಿಂಕ್ ನಿಮಗೆ ಏನಾದರೂ ಬೇಕಂದ್ರೆ ಲಿಂಕ್ ಓಪನ್ ಇದೆ. ನಾನು ಲಿಂಕ್ನ ಕೊಡ್ತೀನಿ. ಹೋಗಿ ಫಟಾಫಟ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ಬೋದು. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ನೀವು SSP ID ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ಯಾಟ್ಸ್ ನಂಬರ್ 10th ಮೇಲೆ ಸ್ಯಾಟ್ಸ್ ನಂಬರ್ ಇರುತ್ತೆ, ಅದು ಬೇಕಾಗುತ್ತೆ. ಮೊಬೈಲ್ ನಂಬರ್ ಬೇಕು. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇದೆ, ಅದು ಬೇಕೇ ಬೇಕು. ಆಮೇಲೆ ನೀವು ಡಿಗ್ರಿ ಮಾಡ್ತಿದ್ದೀರಾ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಆಮೇಲೆ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಮತ್ತು ಎಲ್ಲ ಸಂಪೂರ್ಣವಂತ ವಿಳಾಸ ಬೇಕು. ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಇದೆ. ಆಧಾರ್ ಕಾರ್ಡು ಮತ್ತು SSLC ಇರುವಂತೆ ನಿಮ್ಮ ಹೆಸರುಗಳು ಸೇಮ್ ಇರಬೇಕು. ಅಂದರೆ ನೀವು ಇಲ್ಲಾಂದರೆ ಯಾವುದೇ ಟೆಕ್ನಿಕಲ್ ತೊಂದರೆಗಳು ಇಲ್ಲಿ ಉಂಟಾಗುವುದಿಲ್ಲ.